ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಫಿಫ್ತ್ ಸೆಮಿಸ್ಟರ್ ಕಾಸ್ಟ್ ಅಕೌಂಟ್ ಸಬ್ಜೆಕ್ಟ್ನಲ್ಲಿ ಬರುವಂಥ 5 ಅಂಕದ ಮೆಥಡ್ ಲೇಬರ್ ಅವರ್ ರೇಟ್. ಸೊ ಇದರ ಮೇಲೆ ಪ್ರಶ್ನೆಯನ್ನು ಕೇಳಿದಾಗ ಯಾವ ರೀತಿ ಉತ್ತರವನ್ನು ಬರೀಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಮೊದಲಿಗೆ ಇಲ್ಲೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಫೈಂಡ್ ಔಟ್ ಲೇಬರ್ ಅವರ್ ರೇಟ್ ಫ್ರಮ್ ದ ಫಾಲೋವಿಂಗ್. ಸೊ ಕ್ವಶನಲ್ಲಿ ಕೇಳಿರೋದು ಲೇಬರ್ಸ್ ಅವರ್ ರೇಟ್ ಅಂದರೆ ಅದರ ಅರ್ಥ ಕೆಲಸಗಾರರ ಕಡೆಯಿಂದ ವರ್ಕ್ನ ಮಾಡಿಸಿದಾಗ 1 ಅವರಿಗೆ ಎಷ್ಟು ಖರ್ಚಾಗುತ್ತೆ ಮಷಿನ್ ಬದಲಾಗಿ ಲೇಬರ್ಸ್ನ ಬಳಸಿದಾಗ ಅನ್ನೋದು ಪ್ರಶ್ನೆ. ಅವ್ರು ಕೊಟ್ಟಿರೋದು ಮೊದಲೇದು ಎ ಸೆಂಟೆನ್ಸ್ನಲ್ಲಿ ಟೋಟಲ್ ನಂಬರ್ ಆಫ್ ಆಪರೇಟರ್ಸ್ ಇನ್ ಎ ಡಿಪಾರ್ಟ್ಮೆಂಟ್ 200. ಸೊ ಒಂದು ಡಿಪಾರ್ಟ್ಮೆಂಟ್ನಲ್ಲಿ 200 ಜನ ಕೆಲಸಗಾರಿದ್ದಾರೆ. ಡಿಪಾರ್ಟ್ಮೆಂಟ್ ವರ್ಕ್ಸ್ ಫಾರ್ 250 ಡೇಸ್ ಇನ್ ಎ ಇಯರ್. 250 ದಿನ ಒಂದು ವರ್ಷದಲ್ಲಿ ಆ ಡಿಪಾರ್ಟ್ಮೆಂಟು ಕೆಲಸ ಮಾಡುತ್ತೆ. 6 ಅವರ್ಸ್ ವರ್ಕ್ ಇನ್ ಎ ಡೇ. ಸೊ ಒಂದು ದಿನದಲ್ಲಿ 6 ಅವರ್ಸ್ ವರ್ಕ್ ಇರುತ್ತೆ. ಟೋಟಲ್ ಡಿಪಾರ್ಟ್ಮೆಂಟ್ ಓವರ್ ಹೆಡ್, ಒಂದು ವರ್ಷಕ್ಕೆ ಟೋಟಲ್ ಡಿಪಾರ್ಟ್ಮೆಂಟ್ನ ಖರ್ಚು 10 ಲಕ್ಷ ರೂಪಾಯಿ. ಐಡಲ್ ಟೈಮ್ 10% ಅವರ್ಸ್. ಸೊ ಅದರಲ್ಲಿ ವೇಸ್ಟ್ ಆಗುವಂಥ ಅವರ್ಸು 10%. ಸೊ ಆದ್ದರಿಂದ ಈಗ ನಮ್ಮ ಕಂಡುಹಿಡಿಯೋದಕ್ಕೆ ಹೇಳಿರೋದವರು ಏನು ಲೇಬರ್ ಅವರ್ ರೇಟ್ ಇದೆ ಅದರ ಫಾರ್ಮುಲಾ ಫಸ್ಟ್ ನೀವು ಬರೀಬೇಕು. ಲೇಬರ್ ಅವರ್ ರೇಟ್ಗೆ ನೀವು ಮೊದಲು ಇದನ್ನು ಕಂಡುಹಿಡಿಬೇಕು. ಅಂದರೆ ಲೇಬರ್ ಅವರ್ ರೇಟಲ್ಲಿ ಓವರ್ ಹೆಡ್ ಅವರೇ ಕೊಟ್ಟಿರ್ತಾರೆ. ನಂಬರ್ ಆಫ್ ಅವರ್ಸ್ನ ನೀವು ಕಂಡುಹಿಡಿಬೇಕು. ನಂಬರ್ ಆಫ್ ಅವರ್ಸ್ ಕಂಡುಹಿಡಿಯೋ ಫಾರ್ಮುಲಾ ಫಸ್ಟು, ಆಮೇಲೆ ಫೈನಲ್ ಆನ್ಸರ್ ಬಿಡಿಸೋಣ. ಸೊ ಲೇಬರ್ ಅವರಿಗೆ ಫಸ್ಟ್ ನಿಮ್ಗೆ ಬೇಕಾಗಿರೋದು ಅದರಲ್ಲಿ ಕ್ವಶನಲ್ಲಿ ಎಷ್ಟು ಡೇಸ್ ವರ್ಕ್ ಆಗುತ್ತೆ ಒಂದು ವರ್ಷದಲ್ಲಿ, ಒಂದು ದಿನಕ್ಕೆ ಎಷ್ಟು ತಾಸು ಕೆಲಸ ನಡೆಯುತ್ತೆ, ಎಷ್ಟು ಜನ ಕೆಲಸಗಾರರು ಕೆಲಸ ಮಾಡ್ತಾರೆ, ಮೈನಸ್ ಐಡಲ್ ಟೈಮ್. ಸೊ ಇವು ಮೂರನ್ನು ಇಂಟು ಮಾಡಿ ವೇಸ್ಟ್ ಆಗಿರೋ ಟೈಮ್ನ ಮೈನಸ್ ಮಾಡಬೇಕು. ಸೊ ನಂಬರ್ ಆಫ್ ಡೇಸ್ ಎಷ್ಟಿದೆ ಅಂದರೆ 250 ಡೇಸ್ ಇದೆ ಕ್ವಶನಲ್ಲಿ, ಬಿ ಸೆಂಟೆನ್ಸ್ನಲ್ಲಿ ಕೊಟ್ಟಿದ್ದಾರೆ. ಅವರ್ಸ್ ಪರ್ ಡೇ, ಒಂದು ದಿನಕ್ಕೆ ನಡೆಯುವಂಥ ವರ್ಕು 6 ಅವರ್ಸ್, ಅದು ಸಿ ಸೆಂಟೆನ್ಸ್ನಲ್ಲಿ ಕೊಟ್ಟಿದ್ದಾರೆ. 200 ವರ್ಕರ್ಸ್ ಇದ್ದಾರೆ, ಎ ಸೆಂಟೆನ್ಸ್ನಲ್ಲಿದೆ. ನಂಬರ್ ಆಫ್ ಆಪ್ರೇಟರ್ಸ್ ಇನ್ ದ ಡಿಪಾರ್ಟ್ಮೆಂಟ್ 200. ಸೊ 200 ಜನ ಕೆಲಸ ಮಾಡ್ತಿದ್ದಾರೆ. ಐಡಲ್ ಟೈಮ್ ಪರ್ಸಂಟೇಜ್ನಲ್ಲಿದೆ. ಡೈರೆಕ್ಟಾಗಿ ನಂಬರ್ ಬಂದರೆ ನಂಬರ್ನೇ ತೊಗೊಳ್ಳೋದು. ಸೊ ಪರ್ಸಂಟೇಜ್ ಬಂದರೆ ನೀವು ಅದನ್ನ ಕಂಡುಹಿಡಿಬೇಕು ನೆಕ್ಸ್ಟು. ಸೊ ಅದರಿಂದ ನಾನು ಆ್ಯಸ್ ಇಟ್ ಈಸ್ ಅದನ್ನ ಪರ್ಸಂಟೇಜ್ ಹಾಗೆ ಇಟ್ಟಿದ್ದೀನಿ. ಇವು ಮೂರನ್ನು ಇಂಟು ಮಾಡಿದಾಗ 250 ಇಂಟು 6 ಇಂಟು 200 ಮಾಡಿದಾಗ 3 ಲ್ಯಾಕ್ ಅವರ್ಸ್ ಆಯಿತು. ಅದರಲ್ಲಿ ನಾವು 10% ಮೈನಸ್ ಮಾಡಬೇಕು. ಸೊ 3 ಲ್ಯಾಕ್ ಮೇಲೆ 10% ಮಾಡಿದಾಗ 30,000 ಬರುತ್ತೆ. ಮೈನಸ್ ಮಾಡ್ಕೋಬೇಕು, 2,70,000 ಆನ್ಸರ್. ಈಗ ನಾವು ಲೇಬರ್ ಅವರ್ ರೇಟ್ನ ಫಾರ್ಮುಲಾ ಹಚ್ಚೋಣ. ಸೊ ಟೋಟಲ್ ಓವರ್ ಹೆಡ್ ಆಲ್ರೆಡಿ ಕ್ವಶನ್ ಕೊಟ್ಟಿದ್ದಾರೆ 10 ಲಕ್ಷ ರೂಪಾಯಿ, ಡಿ ಸೆಂಟೆನ್ಸ್ನಲ್ಲಿದೆ. ನಾವು ಕಂಡುಹಿಡಿರುವಂಥ ವರ್ಕಿಂಗ್ ಅವರ್ಸ್ 2,70,000. ಈಗ ಮೊದಲನೇ ಸೂತ್ರದಿಂದ ನಾವು ಆನ್ಸರ್ ಕಂಡುಹಿಡಿದಿದ್ದೀವಿ. ಎರಡನ್ನೂ ಡಿವೈಡೆಡ್ ಬೈ ಮಾಡಿದಾಗ ಆನ್ಸರ್ 3.70 rupees ಪರ್ ಅವರ್. ಸೊ ಒಂದು ತಾಸಿಗೆ 3.70 ಖರ್ಚಾಗುತ್ತೆ. ಸೊ ಇದಿಷ್ಟು ಆನ್ಸರ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ನೊಂದಿಗೆ ಸಿಗೋಣ. ಧನ್ಯವಾದಗಳು.